ಇವತ್ತು ನಮ್ ಜೊತೆ ಆನಂದ್ ಫಿಲಂ ಅಲ್ಲಿ ಟುವಿ 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 ಅಂತ ಹಾಡಿ ಕುಣಿದು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಗನ್ಗೆ ಹೆದರದೇ ಇರೋರು ನಾವು ಕರುನಾಡ ಚಕ್ರವರ್ತಿ ಶಿವರಾಜ್ ಬೇಡುವನು ವರವನ್ನು ತಾಯಿ ಜನ್ಮವನ್ನು ಕಡೆತನಕ ಮರೆಯಲ್ಲ ಜೋಗಿ ಹಲೋ ಗಾಯ್ಸ್, ಎಲ್ಲರಿಗೂ ನನ್ನ ವ್ಲಾಗ್ ನಿಮ್ಗೆ ಸ್ವಾಗತ ಸುಸ್ವಾಗತ. ಈ ವ್ಲಾಗ್ ಅಲ್ಲಿ ಸ್ಪೆಷಲ್ ಏನಂದ್ರೆ ಆರವಳ್ಳಿ ದಯಾನಂದ ಕಾಲೇಜ್ ಬ್ರಾಂಚ್ ಅಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಬರ್ತಾವ್ರೆ. ಅದಕ್ಕೆ ನಾನು ನಮ್ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿ ಗಾಡಿಲಿ ಹೋಯ್ತಾ ಇದೀವಿ. ನೀವು ನೋಡಿ ಎಂಜಾಯ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಗಾಡೀಲಿ ಹೋಯ್ತಾ ಇರುವಾಗ ಮಾತಾಡ್ತಾ ಇರುವಾಗ ಮೈಕ್ದು ವಿಂಡ್ ಸೌಂಡ್ ಮಾತ್ರ ಕೇಳಿಸ್ತಾಯಿತ್ತು. ಅದಕ್ಕೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಸಂಜೆ 5:45 ಆದರೂ ನಾನು, ಅರ್ಜುನು, ತೇಜಸ್ಸು ಮತ್ತು ಗಿರಿ ಎಲ್ಲ ಸೇರಿ ಗಾಡೀಲಿ ಹೋಯ್ತಾ ಇದ್ವಿ. ಬಸ್ಸಲ್ಲಿ ಹೋದ್ರೆ ಪ್ರಾಬ್ಲಮ್ ಆಗುತ್ತಂತ ಗಾಡೀಲೇ ಹೋಯ್ತಾ ಇದ್ವಿ. ಶಿವಣ್ಣನ ನಾನು ತೇಜಸ್ಸು 2ನೇ ಸಲ ನೋಡೋಕ್ಕೆ ಹೋಯ್ತಾ ಇರೋದು. ಅರ್ಜುನು ಗಿರಿ ಫಸ್ಟ್ ಟೈಮ್ ನೋಡೋಕ್ಕೆ ಹೋಯ್ತವ್ರೆ. ಫಸ್ಟ್ ಟೈಮು ಕನಕಪುರದಲ್ಲಿ ವಾಣಿ ಥಿಯೇಟ್ರಲ್ಲಿ ಬಂದಿದ್ರು ಬಯಲುತೀರಾಣಗಲ್ ಫಿಲಮ್ ರಿಲೀಸ್ ಆದಾಗ. ಆಗ ಒಂದ್ಸರಿ ವ್ಲಾಗ್ ಮಾಡಿದ್ದೆ, ಅದು 1.1K ವ್ಯೂಸ್ ಹೋಗಿದೆ. ಅದನ್ನು ಬೀಟ್ ಮಾಡೋಣ ಅಂತ ಈ ಸರಿ ಮತ್ತೆ ಹೋಯ್ತಾ ಇದ್ದೀನಿ. ಅದನ್ನು ಬೀಟ್ ಮಾಡಬೇಕಂದ್ರೆ ನೀವು ನೋಡಬೇಕು. ನೀವು ನೋಡೋದ್ರ ಜೊತೆಗೆ ಶೇರ್, ಲೈಕು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು. ಶಿವಣ್ಣ ಬರ್ತಾರಂತ ದೊಡ್ಡದಾಗಿ ಪ್ರೋಗ್ರಾಮ್ ಮಾಡ್ಕೊಂಡವ್ರೆ. ಹಾಗೆ ಫೈರ್ ಫ್ಲೈ ಅಂತ ಒಂದು ಮೂವಿದು ಟ್ರೈಲರ್ ರಿಲೀಸ್ ಆಗ್ತೈತೆ. ಅಲ್ಲೇ ಹೀರೋ ಇಬ್ರು ಬರ್ತವ್ರೆ. ಅವರು ಎಲ್ಲ ಮಾತಾಡ್ತಾರೆ. ಅದನ್ನ ನೋಡಿ ನೀವು ಎಂಜಾಯ್ ಮಾಡಿ. ಶಿವಣ್ಣ ಮಾಡೋ ಡ್ಯಾನ್ಸು, ಸಿಂಗಿಂಗ್ ಎಲ್ಲ ನಿಜವಾಗ್ಲೂ ನನಗಂತೂ ಇಷ್ಟ ಆಯಿತು. ನೀವು ಮುಂದೆ ಹೋಯ್ತಾ ನೋಡಿ. ಸ್ಕಿಪ್ ಮಾಡಿದ್ರೆ ಏನೂ ಎಂಜಾಯ್ಮೆಂಟ್ ಸಿಗಲ್ಲ. ಒಂಚೂರು ಸ್ಕಿಪ್ ಮಾಡ್ತೀರಾ ಫುಲ್ಲು ನೋಡಿ ಅಂತ ಕೇಳ್ಕೊತೀನಿ. ಈ ಬಿಲ್ಡಿಂಗ್ ಯಾವುದಂದ್ರೆ ನಾವು 5th ಇಂದ 10th ವರೆಗೂ ಓದಿರೋ ಸ್ಕೂಲ್ ಇದು. ತುಂಬ ಮೆಮೊರಿ ಇರುತ್ತೆ. ಆ ಮೆಮೊರಿ ಅಂತೂ ಯಾವಾಗೂ ಮರೆಯೋಕ್ಕೆ ಆಗಲ್ಲ. ಮಿಸ್ ಯು ಸ್ಕೂಲ್. ಗಾಯ್ಸ್, ಇವಾಗ ಕ್ಯಾಂಪಸ್ ಹೊರಗಡೆ ಬಂದಿದ್ದೀವಿ. ಇವಾಗ ರೂಟ್ ಗೊತ್ತಾಗ್ತಿಲ್ಲ. ಅಲ್ಲಿ ಹೋಗಿ ಡೈರೆಕ್ಟಾಗಿ ತೋರಿಸ್ತೀನಿ. ಓಕೆ ಗಾಯ್ಸ್, ಇವಾಗ ಕ್ಯಾಂಪಸ್ ಹೊರಗಡೆ ಬಂದಿದ್ದೀವಿ. ಶಿವರಾಜ್ ಕುಮಾರ್ ಅವ್ರಿಗೆ ಮಾತ್ರ ಕಾಯ್ತಾ ಇದ್ದೀವಿ. ಎಲ್ಲ ಕ್ಲೌಡ್ ನೋಡಿ ಯಾವ ಥರ ಇದೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು 5 ಗಂಟೆ ಅಂತ ಹಾಕಿದ್ರು. ಆದರೆ 7 ಗಂಟೆ ಆದಮೇಲೆ ನಮ್ಮ ಶಿವಣ್ಣ ಬಂದಿದ್ದು. ನಮಸ್ಕಾರ, ದಯಾನಂದ ಸಾಗರ್ ಯೂನಿವರ್ಸಿಟಿ. ಎಲ್ಲ ಆರಾಮ? ಎನರ್ಜಿ ಸ್ವಲ್ಪ ಕಮ್ಮಿ ಆಗ್ಲಿಲ್ವಾ? ಹೆಂಗಾಡಿತು ತರಂಗ? ಫಸ್ಟ್ ಡೇ ಆಫ್ ತರಂಗ ಹೆಂಗೋಯ್ತು? ಹೆಂಗೋಯ್ತು ಅಂದ್ರೆ ಎಲ್ಲರೂ ಬೆಳಗಿಂದ ಶೇಕೆ ಎಲ್ಲ ಈವೆಂಟ್ಸು, ಕಾಂಪಿಟೇಷನ್ನು, ಕ್ಲಾಸು, ಇದು ಅದು ಅಂತ ಸುತ್ತಾಡಿ ಸುಸ್ತಾಗೋಗಿದ್ದಾರೆ ಕಣ. ಈಗ ಸುಸ್ತಾಗಿದ್ದಾರೆ, ಒಂಚೂರು ಟ್ರೀಟ್ ಕೊಡೋಣ. ಮಗ, ಫೈರ್ ಫ್ಲೈ ಗೊತ್ತೇನು?
ಅದೇ ಕಣ ಒಂದು ಹುಳಗೆ ಬೆಂಕಿ ಹತ್ಕೊಂಡು ವಿಲನ್ ಕಣ್ಣೊಳಗೆ ಹೊರಗೋತಲ್ಲ ಅದ ಮಗ ಈಗ ಫಿಲಂ ಬಗ್ಗೆ ಹೇಳ್ತಾ ಇಲ್ವೋ ನಾನು. ನಮ್ ದಯಾನಂದ್ ಸಾಗರ್ ಯೂನಿವರ್ಸಿಟಿಯಲ್ಲಿ ಶೂಟ್ ಆಗಿತ್ತಲ್ಲ, ಆ ಫೈರ್ ಫ್ಲೈ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ April 24ಗೆ ಎಲ್ಲಾ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಿರುವ ನಮ್ಮ ಫೈರ್ ಫ್ಲೈ. ಅದೇ ಫೈರ್. ಟ್ರೇಲರ್ ನೋಡಿದ್ಯಾ? ಟ್ರೇಲರ್ ನಾನಂತೂ ನೋಡಿದೆ. ನಾನು ನೋಡಿದೆ. ಇನ್ಯಾರು ಬಾಕಿ ಇದ್ದಾರೆ? ನಮ್ಮವ್ರು ಇದಾರಲ್ಲ ತೋರ್ಸಕ್ಕೆ. ಬಾಯ್ಸ್ ರೆಡಿ ನಾ? ಆರ್ ಯು ರೆಡಿ? ಯೂನಿವರ್ಸಿಟಿ ಒಂದು ಕತ್ತಿಗೆ ಜಪ್ತಿಗೆ ಬಂತು. ಒಬ್ಬ ರಾಜ ಇದ್ದ. You're a Barbie girl living in a Barbie world. Life is plastic, but it's fantastic. ಸಣ್ಣ ಹುಡುಗನ ಅವನಿಗೆ ಸನ್ನೆ ಸೂಕ್ಷ್ಮ ಯಾವುದು ಗೊತ್ತಾಗೋದು ಬೇಡವಾ? ಹಾಯ್ ವಿಕಿ. ಹಾಯ್ ನೇಹಾ. ವಿಕಿ ಎದ್ದೇಳು ವಿಕಿ. ಇದ್ರು ಯಾರು ನನ್ನವರಲ್ಲ ಅನ್ನೋ ಅನಾಥ ಭಾವ ಕಾಡುತ್ತಲ್ಲ, ಅದು ಹಾರಿಬಲ್. ಟೈಲರ್ ನಂಗಂತೂ ಹೆವಿ ಇಷ್ಟ ಆಯ್ತಪ್ಪ. ಹೆವಿ ಕ್ರೇಜ್ ಇತ್ತು. ನಂಗೆ ತುಂಬಾ ಚೆನ್ನಾಗಿ ಗೊತ್ತು ನೀವು ಯಾವ್ದು ಕಾಯ್ತಾ ಇದ್ದೀರಾ ಅಂತ. ಕರೆಕ್ಟಾ? ಅಸೈನ್ಮೆಂಟ್ 1. So we are glad to have ಅಫಿಷಿಯಲ್ ಅಲ್ವಾ ಬಂದಿರೋದು ಯಾರು? ಪವರ್ ಅವರ ಸೀನಿಯರು. ಇಡೀ ಪವರ್ ಹೌಸ್ ನಮ್ಮ ಹತ್ರ ಇದೆ. ನಾನು ಕೊಡ್ತೀನಿ. ಇವತ್ತು ನಮ್ ಜೊತೆ ಆನಂದ್ ಫಿಲಂ ಅಲ್ಲಿ ಟುವಿ 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 ಅಂತ ಹಾಡಿ ಕುಣಿದು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಗನ್ಗೆ ಹೆದರ್ದೇ ಇರೋರ್ನ ಅವರಿಗೆ ಕಣ್ಣಲ್ಲಿ ಹೆದರ್ಸಿ ಮಾಸ್ಗೆ ಮಾಸ್ ಲೀಡರ್ ಆಗಿ ದ ರಿಯಲ್ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಅನ್ನೋ ಸೀಲ್ ನ ಹೊಡೆದು ಸ್ಯಾಂಡಲ್ವುಡ್ ನ ಅನ್ಡಿಸ್ಪ್ಯೂಟೆಡ್ ಕಿಂಗ್ ಕರುನಾಡ ಚಕ್ರವರ್ತಿ ಶಿವರಾಜ್ One game, many emotions. Shivanna, hat-trick hero forever. We please request Shivanna and team to be on stage. Shot on campus is releasing on Saturday on March 22nd. I hope you all like it. And April 24th theaters release ಆಗ್ತಾ ಇದೆ. Please, I hope all of you watch it and ಇಷ್ಟಪಡ್ತೀರಾ ಅನ್ಕೊಂಡಿದ್ದೀನಿ. And enjoy your evening. Thank you. We have one question for you. So, what made you think that you should present this story to the audience? What was your motive when you thought like, okay, I'll present this story, I have to present this story? What made you think so? So the story is about Vicky, who is a young boy like many of y'all, and it's his story. So I think adu nimgella tumba relatable agirutte. So that's it. Thank you, ma'am. Sir, why don't you say? Hi, good evening.
ನನ್ನ ಹೆಸರು ವಂಶಿ ಕೃಷ್ಣ. ಐ ಆಮ್ ದ ಆಕ್ಟರ್ ಆ್ಯಂಡ್ ಡೈರೆಕ್ಟರ್ ಆಫ್ ದಿಸ್ ಫಿಲ್ಮ್. More than that, I'm an engineering graduate. Mechanical engineering graduate. So, ನನಗೂ ದಯಾನಂದ್ ಸಾಗರ್ಗೆ ಮುಂಚೆಯಿಂದಲೇ ಸ್ವಲ್ಪ ಕನೆಕ್ಷನ್ ಇದೆ ಅನಿಸುತ್ತೆ. ಬಿಕಾಸ್ ಎಕ್ಸಾಕ್ಟ್ಲಿ 10 years ಬ್ಯಾಕ್ ಇನ್ ಮೈ ಫಸ್ಟ್ ಇಯರ್ ಆಫ್ ಇಂಜಿನಿಯರಿಂಗ್ ನಾನೊಂದು ಶಾರ್ಟ್ ಫಿಲಿಮ್ ಮಾಡಿದ್ದೆ. ಅದು ದಯಾನಂದ್ ಸಾಗರ್ ಕಾಲೇಜ್ ಫೆಸ್ಟಲ್ಲಿ ನಾನು ಪ್ರೆಸೆಂಟ್ ಮಾಡೋಕ್ಕೆ ಬಂದಿದ್ದೆ. ಆ್ಯಂಡ್ ಆಫ್ಟರ್ 10 years ಅದೇ ಕಾಲೇಜಿಗೆ ಬಂದು ನಾನು ಫಸ್ಟ್ ಫಿಲಿಮ್ನ ಪ್ರೆಸೆಂಟ್ ಮಾಡ್ತಿದ್ದೀನಿ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಇನ್ನೊಂದು ಸತಿನೂ ಬಂದಿದೆ ಟು ಮೀಟ್ ಮೈ ಎಕ್ಸ್. ಸೊ ಅದು ಬೇರೆ ಕತೆ. ವೆರಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಸಚ್ ಎ ಬ್ಯೂಟಿಫುಲ್ ಕಾಲೇಜ್ ಯು ಗಾಟ್. ಯು ಆರ್ ಸೋ ಜೆಲಸ್. ನಾನು ಶೂಟಿಂಗ್ ಬಂದಾಗಂತೂ ನಂಗೆ ಫುಲ್ ಜೆಲಸ್ ಆಗೋಯ್ತು. ಸಚ್ ಎ ಬ್ಯೂಟಿಫುಲ್ ಕ್ಯಾಂಪಸ್ ಇದೆ ನಿಮ್ಮ ಹತ್ರ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್. Have a great evening and don't forget March 22nd evening ನಮ್ಮ ಸಾಂಗ್ ಬರ್ತಿದೆ. ಇದೇ ಕಾಲೇಜಲ್ಲಿ ಶೂಟ್ ಮಾಡಿರೋ ಸಾಂಗ್ ಬರ್ತಿದೆ. You guys gonna love the song for sure. ಆ್ಯಕ್ಚುಲಿ ಇವತ್ತೇ ಸಾಂಗ್ ರಿಲೀಸ್ ಮಾಡಬೇಕಂತ ತುಂಬ ಪ್ರಿಪೇರ್ ಮಾಡಿದ್ರಿ, ಬಟ್ ಇಂಜಿನಿಯರ್ಸ್ ಅಲ್ವಾ, ಸೊ ಸಬ್ಮಿಷನ್ ಡೇಟ್ಗಿಂತ ಸ್ವಲ್ಪ ಪುಷ್ ಆಗ್ಬಿಡ್ತು. ಸೊ ವಿ ಆರ್ ಕಮಿಂಗ್ ಆನ್ 24th ಆ್ಯಂಡ್ 24th RCB ಮ್ಯಾಚ್ ಇದೆ. ಸೊ ಈ ಸಲ ಒನ್ ಮೋರ್ ಟೈಮ್, ಈ ಸಲ ಬರೀ RCB ಮ್ಯಾಚ್ ಅಲ್ಲ, ನಮ್ಮ ಸಾಂಗು ಬರ್ತಿದೆ. ರಿಮೆಂಬರ್ ದ ಟೈಮಿಂಗ್, ಈವ್ನಿಂಗ್ 5 ಇನ್ ಆನಂದ್ ಆಡಿಯೋ. In the night song ಬರ್ತಿದೆ. Please do watch it and definitely you're gonna love the song. And remember the date, April 24th ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಹೋಪ್ಫುಲಿ ನಿಮ್ಮ ಎಕ್ಸಾಮ್ಸ್ ಎಲ್ಲ ಮುಗ್ದಿರುತ್ತೆ ಅಂದ್ಕೊಂಡಿರ್ತೀನಿ. ಆ ಟೈಮ್ಗೆ ಮುಗ್ದಿಲ್ಲ ಅಂದ್ರೂ ಗ್ಯಾಪಲ್ಲಿ ಸಿನಿಮಾ ನೋಡೋಕ್ಕಂತೂ ಟೈಮ್ ಇರುತ್ತೆ. ಸೊ ಪ್ಲೀಸ್ ಡೂ ಗೋ ವಾಚ್ ಇಟ್. ಒಳ್ಳೆ ಸ್ಟ್ರೆಸ್ ಬಸ್ಟರ್ ಥರ ಇರುತ್ತೆ ಸಿನಿಮಾ. ಯು ಗೋನಾ ಲವ್ ದ ಫಿಲಿಮ್. ಆ್ಯಂಡ್ ಸಿನ್ಸ್ ಎಕ್ಸಾಮ್ಸ್ are there, all the best to all. ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡಿ, ಮೈಕ್ರೋ ಜೆರಾಕ್ಸ್ ಎಲ್ಲ ರೆಡಿ ಇಟ್ಕೊಂಡಿರಿ. ಸೊ ಇಟ್ ಲೆಫ್ಟ್ ಟು ಯು. ಬಟ್ ರಿಮೆಂಬರ್ ಒನ್ ಥಿಂಗ್, ಎಕ್ಸಾಮಲ್ಲಿ ಮಾತ್ರ ಕಾಪಿ ಮಾಡೋಕ್ಕಾಗುತ್ತೆ. ಇನ್ ರಿಯಲ್ ಲೈಫ್ ಯು ಕೆನಾಟ್ ಕಾಪಿ, ಯು ಹ್ಯಾವ್ ಟು ಬಿ ಅನ್ ಒರಿಜಿನಲ್. ಸೊ ಬಿ ಒರಿಜಿನಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್ ಟುಡೇ ಹಿಯರ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ರಿಮೆಂಬರ್ ದ ಡೇಟ್, April 24th. And the film name is Firefly. Thank you. Sir. One small question, sir. Sir, every time ನೀವು ದಯಾನಂದ್ ಸಾಗರ್ ಹೆಂಗೆ ಶೂಟ್ ಮಾಡಿ ಅಂತ ಹೇಳಿದ್ರಿ, ಬಟ್ ನಂಗೊಂದು ಕ್ವಶನ್ ಇದೆ. ಯು ಆರ್ ದ ರೈಟರ್, ಡೈರೆಕ್ಟರ್ ಆಸ್ ವೆಲ್ ಎಸ್ ಆ್ಯಕ್ಟರ್. ಸೊ ನಾವು ನಾರ್ಮಲಿ ಕೇಳ್ತೀವಿ, ರೈಟರ್ ಬರಿಬೇಕಾದ್ರೆ he has a face in his mind when he writes. So while you are writing your story, it was like ನನ್ನ ಬಿಟ್ಟರು ಬೇರೆ ಯಾರು ಮಾಡೋಕ್ಕಾಗಲ್ಲ, or was it you had someone else's face? ಇಲ್ಲ, ನಾನು ಆ್ಯಕ್ಟರ್ ಆಗಬೇಕಂತಿದ್ದೆ. ಸ್ವಲ್ಪ ಟೈಮ್ ಹಿಡಿತಿತ್ತು, ಅದಕ್ಕೆ ನಾನೇ ಡೈರೆಕ್ಟ್ ಮಾಡ್ಕೊಂಡು ನಾನೇ ಆ್ಯಕ್ಟರ್ ಆಗ್ಬಿಟ್ಟೆ. ಆ್ಯಕ್ಚುಲಿ ಇದು ಬೆಸ್ಟ್ ರೂಟು. ಉಪ್ಪಿ, ರಿಷಬ್ ಶೆಟ್ಟಿ, ಆಲ್ ದ ಸೇಮ್ ರೂಟ್. ಇಟ್ಸ್ ಆಲ್ವೇಸ್ ದ ಬೆಸ್ಟ್. ಐ ಥಿಂಕ್ ಇಂಜಿನಿಯರ್ಸ್ ಮಾತ್ರ ಇದಾಗೋದು ಮಾತ್ರ. ಇಲ್ಲಿ ಇಂಜಿನಿಯರ್ಸ್ ಬೆಳಗ್ಗೆಯಿಂದ RJ, ಆಕ್ಟರ್ಸ್, ಎವ್ರಿಥಿಂಗ್. ಅಂಡ್ ಗುಡ್ ಇಂಜಿನಿಯರ್ಸ್ ಟು, ನಾಟ್ ಜಸ್ಟ್ ಅದರ್ ಪ್ರೊಫೆಷನ್ಸ್. ಇಂಜಿನಿಯರ್ಸ್ ಬಿಲ್ಡ್ ದ ವರ್ಲ್ಡ್. ವಿತೌಟ್ ಇಂಜಿನಿಯರ್ಸ್ ದೇರ್ ಇಸ್ ನೋ ವರ್ಲ್ಡ್. ಸೊ ಸೊಸೈಟಿಗೆ ಡಾಕ್ಟರ್ಸ್ ಎಷ್ಟು ಇಂಪಾರ್ಟೆಂಟು, ಇಂಜಿನಿಯರ್ಸು ಅಷ್ಟೇ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಯು ಆರ್ ಅಮೇಜಿಂಗ್. ಎಷ್ಟು ಬ್ಯೂಟಿಫುಲ್ ಕ್ಯಾಂಪಸ್ ಇದೆ ನಿಮಗೆ. ಆ್ಯಂಡ್ ನೀವೆಲ್ಲರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಇವತ್ತಂದರೆ. ಬರ್ತಾ ಇದ್ದಾಗ ನೋಡ್ತಾ ಇದೆ, ಹುಡುಗಿರು ಅಷ್ಟೇ ಬ್ಯೂಟಿಫುಲ್ ಆಗಿದ್ದಾರೆ, ಹುಡುಗರು ಅಷ್ಟೇ ಹ್ಯಾಂಡ್ಸಮ್ ಆಗಿದ್ದಾರೆ. ಹೀರೋ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್. ராஜ்குமாரோடைய புள்ள அந்த பேரு காப்பாற்றுறது ரொம்ப கஷ்டம். அப்பா பேர் வந்து எப்படி காப்பாற்றுறாங்க?
அவங்க அப்பாவுக்கு எப்படி ரூல் கொடுத்து ரெடியாக இருந்தாங்களோ அந்த மாதிரி நான் சிவராஜ்குமார் கொடுத்து ரெடியாக இருந்தேன். He makes you sort of realize what it means to be a superstar. It's like a reminder that however big you become, stay grounded. நான் எப்பவும் அவரை பார்த்தாலே எனக்கு புனித்தார் ஞாபகம் வருவார். பீச் ஷூட்டிங்ல ஒரு வாட்டி நான் சாரை பார்த்துருக்கேன். ஷூட்டிங் நடந்துட்டே இருக்கு, திடீர்னு ஒருத்தர் வராரு. பார்க்கும்போது நிஜமான ஒரு கேங்ஸ்டர் நடந்து வருவாங்க, அந்த மாதிரி இருக்கு. லுக்கு வந்து ஸ்க்ரீன்ல டெல்லியா இருக்கு. ನಾನು ಗುರುಮುಖದ ತಪ್ಪಿಸಲಿಕ್ಕೆ 5 ಜನ ಅಲ್ಲ 500 ಜನ ಕಳಿಸಿದ್ರು. ಶಿವಣ್ಣ ಕೈಯಲ್ಲಿ ಲಾಂಗ್ ಇದ್ರು ಚೆನ್ನಾಗಿರುತ್ತೆ, ಗನ್ ಇದ್ದು ಚೆನ್ನಾಗಿರುತ್ತೆ, ಅದ ಖಾಲಿ ಕೈಯಲ್ಲಿ ಹೊಡೆದು ಚೆನ್ನಾಗಿರುತ್ತೆ. ಎಷ್ಟು ಜನ ಎದುರಿಸಿದಿರೋ ಅದಕ್ಕಿಂತ ಜಾಸ್ತಿ ಜನ ನಾನು ಬರೀ ಕಣ್ಣಲ್ಲಿ ಎದುರಿಸಿದ್ದೀನಿ. ಜಂಗಲ್ का ರಾಜ ಯಾರು ಗೊತ್ತಾ? ನನ್ನ ಕಣ್ಣಲ್ಲಿ ನೋಡು. ఆయన ಪರ್ಸನಾಲಿಟಿ, ఆయన ಪರ್ಸನ್ಗೆ ನಾವು ಪೆದ್ದ ಫ್ಯಾನ್. ನೀನು ಹಾಗೆ ತೂಕಕ್ಕಿಂತ ನನ್ನ ತಾಳ್ಮೆ ತೂಕ ಜಾಸ್ತಿ ಅಂತ ನನಗೆ ಇನ್ನೂ ಅರ್ಥ ಆಗಲಿಲ್ಲ. ಇನ್ನು ಅರ್ಥ ಆದ್ರೂ ಏನು ಪ್ರಯೋಜನ ಇಲ್ಲ. ದೇ ಕಾಲ್ ಮಿ ಓಜಿ, ಒರಿಜಿನಲ್ ಗ್ಯಾಂಗ್ಸ್ಟರ್. Fan made video. That was too good. ಈಗ ಶಿವಣ್ಣ ಕಾಯ್ತಾ ಇದ್ದಾರೆ ನಿಮಗೋಸ್ಕರ. ಪ್ಲೀಸ್ ಎರಡು ಮಾತು. ಹಾಯ್ ಹೇಳಿ, ನಮಸ್ಕಾರ. ನಿಜ ಹೇಳ್ಬೇಕಂದ್ರೆ ನಾನು ಸರ್ಜರಿ ಎಲ್ಲ ಮುಗಿಸ್ಕೊಂಡು ಮಯಾಮಿಂದ ಬಂದಮೇಲೆ ಮದುವೆಗಳಿಗೆ ಹೋಗಿದ್ದೀನಿ. ಬಟ್ ಇದೇ ಫಸ್ಟ್ ಟೈಮು ಒಂದು ಕಾಲೇಜ್ ಫಂಕ್ಷನ್ ಬರ್ತಿರೋದು ನಿಮ್ಮ ಕಾಲೇಜಿಗೆ ಫಸ್ಟ್ ಟೈಮ್. ನನಗೇನಂದರೆ ತಿರ್ಗಾ ಒಂದು ರೀಬರ್ತ್ ಥರ ನಾನು ಬಂದು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ ಅನ್ಸ್ತಾ ಇದೆ. ಒಂದು ಕನಸು ಥರ ಕಾಣ್ತಾ ಇದೆ. ಆಮೇಲೆ ನನಗೆ ಹಿಂಗೆ ಆಗಬೇಕಾದ್ರೆ ತಾವೆಲ್ಲರೂ ನನಗೆ ಪ್ರೇ ಮಾಡಿರೋದು ನಾನು ಯಾವತ್ತೂ ಮರೆಯಲ್ಲ. ನಿಮ್ಮ ಒಂದು ಲವ್ ಆ್ಯಂಡ್ ಅಫೆಕ್ಷನ್, ನಿಮ್ಮ ಪ್ರೇಯರ್ಸ್ ಇವತ್ತು ನಾನು ಕರ್ಕೊಂಬಂದು ನಿಲ್ಲಿಸಿದೆ. ನಾನು ಮರೆಯೋಕ್ಕಾಗಲ್ಲ. ಎಸ್ಪೆಷಲಿ ದಯಾನಂದ ಸಾಗರ್ ಕಾಲೇಜ್ ಮರೆಯೋಕ್ಕಾಗಲ್ಲ. ಯಾಕಂದರೆ ತಗರು ಟೈಮ್ಲು ಬಂದಿದ್ದೆ, ನಾನು ಆ ಕಾಲೇಜ್ ಬಂದಿದ್ದೆ. ಇವತ್ತು ನನ್ನ ಮಗಳ ಸಿನಿಮಾ ಫೈರ್ಫ್ಲೈ, ವಂಶಿ ಅವರು ಹಾಗೂ ರಚನಾ ಅವರು ಇಬ್ಬರು ಆ್ಯಕ್ಟ್ ಮಾಡಿರೋದು ಫಿಲಮು, ವಂಶಿನ ಡೈರೆಕ್ಟ್ ಮಾಡಿರೋದು. ನಂಗೆ ತುಂಬ ಇಷ್ಟ ಆಯಿತು. ಆ ತಿರ್ಗಾ ನಾನು ಬಂದಿದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ಒಂದು ಪಾಸಿಟಿವ್ ವೈಬ್ ಇದೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಅಲ್ಲಿ ಟಗರು ಬಂದಿದೆ, ಇವಾಗ ಫೈರ್ಫ್ಲೈ ಬಂದಿದೆ. ಫೈರ್ಫ್ಲೈ ಅಂದರೆ ಎಲ್ಲರ ಮನಸ್ಸಲ್ಲೂ ಒಂದು ಫೈರ್ ಇರುತ್ತೆ. ಆ ಫೈರ್ ಫ್ಲೈ ಆಗಬೇಕು ಅಷ್ಟೇ. ಅದು ಸಮ್ಟೈಮ್ಸ್ ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಬಟ್ ನೆಗೆಟಿವ್ ಆಗಿದ್ದರೂ ಅದು ಪಾಸಿಟಿವ್ ನಾನು ತಗೋಬೇಕು. ಫೈರ್ಫ್ಲೈ ನಿಜವಾಗಿ ನೀವು ಬಂದು ನೋಡಿದಾಗ ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಭಾಳ ಖುಷಿ ಆಯಿತು ಈ ಫೆಸ್ಟಿಗೆ ಬಂದಿದ್ದು. ತೆಲಂಗಾಣ ಫೆಸ್ಟ್ ಬಂದಿದ್ದೀವಿ, ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಒಳ್ಳೇದಾಗಲಿ ಎಲ್ರಿಗೂ. ಇದೇ ರೀತಿ ನೀವು ಆಶೀರ್ವಾದ ಮಾಡ್ತಾಯಿರಿ. ಇವಾಗ ತಾನೇ ಒಂದು 125 ಸಿನಿಮಾ ಮುಗಿಸಿದ್ವಿ, 125 ಆಗುತ್ತೆ. ನಿಮ್ಗಳ ಆಶೀರ್ವಾದ, ನಿಮ್ಗಳ ಒಂದು ಪ್ರೋತ್ಸಾಹದಿಂದ ಇನ್ನೂ ಒಂದು 125 ಆಗಲಿ ಬಿಡಿ. ಸೊ ಆ ಪವರ್ ಕೊಟ್ಟಿದ್ದಾನೆ ನನಗೆ ದೇವರು. ಐ ಹೋಪ್. ಯಾಕಂದರೆ ಎಲ್ಲದನ್ನು ಗೆಲ್ಲಕ್ಕೆ ನಿಮ್ದ ಒಂದು ಸ್ಫೂರ್ತಿನ ಕಾರಣ. ಭಾಳ ಖುಷಿ ಆಯಿತು. ತಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಫೈರ್ಫ್ಲೈಗೆ ಆಶೀರ್ವಾದ ಮಾಡಿ. ಹಾಗೂ ತಮಗೂ ಎಕ್ಸಾಮ್ ಬರ್ತಾ ಇದೆ, ಓದಿ. 22ನೇ ತಾರೀಕು
ಒಂದು ಸಾಂಗ್ ರಿಲೀಸ್ ಆಗ್ತಿದೆ, ಅದು ಚರಣ್. ತಗರು ಮಾಡಿದ್ದು ಚರಣ್ ಗೊತ್ತು, ಸಿಗ್ನೇಚರ್ಸ್ ಆ ಮೂವಿ ಮಾಡಿರೋದು. ಅವರಂತೂ ಇವಾಗ ಎಲ್ಲ ಯಂಗ್ಸ್ಟರ್ಸ್ಗೂ ಆಮೇಲೆ ಯಾಕಂದ್ರೆ ಫಸ್ಟ್ ಸ್ಟೇಜ್ ಶೋ ಮಾಡ್ತಾರೆ ಹಾಕೇ ಆಗ್ತೀವಿ. ಅಷ್ಟೇ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಆಲ್ ದಿ ಬೆಸ್ಟ್. ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರವೈ 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 ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದರೆಲ್ಲ ಅರಸುವ ನನ್ನ ತಂಗಿಯ ಮದುವೆ, ನನ್ನ ತಂಗಿಯ ಮದುವೆ. ಜೋರು 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 ಬಲ ಜೋರು ಜೋರು ಜೋರು. ಬೇಡುವನು ವರವನ್ನು, ಕೊಡೆ ತಾಯಿ ಜನ್ಮವನ್ನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೇಡುವನು ವರವನ್ನು, ಕೊಡೆ ತಾಯಿ ಜನ್ಮವನ್ನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀವೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀವೇ ರಾಜಕುಮಾರ. ಜೈ ತಗಲು ಒಂದು ಬಿತ್ತಾಗ್ಲಿ. ಫಾರ್ಮಲ್ ಇವೆಂಟ್ ಅಂತೂ ಆಗಲ್ಲ, ನಮ್ಮ ಕನ್ನಡದಲ್ಲೇ ಮಾಡೋಣ. ಶಿವಣ್ಣ ಆ್ಯಂಡ್ ಫೈರ್ ಫ್ಲೈ ಟೀಮ್, ನೀವು ನಮ್ಮ ಓಕೆ ಗಾಯ್ಸ್, ಎಲ್ಲ ಶಿವ ರಾಜ್ಕುಮಾರ್ ಅವ್ರನ್ನ ನೋಡ್ಕೊಂಡು ಇನ್ನೂ ಪ್ರೋಗ್ರಾಮ್ ಇತ್ತು, ಅದೇ ನಾನು ನೋಡೋಕ್ಕಾಗಿಲ್ಲ. ಅದಕ್ಕೆ ನಾನು, ಅರ್ಜುನು, ತೇಜಸ್ಸು ನೀವು ನೋಡಿದ್ವಿ ಹೆಂಗ್ ಮುಖ ಮುಚ್ಕೋತಾವನೆ ಎಲ್ಲ ಹೋಯ್ತಾ ಇದೀವಿ. ಹೇಗಿತ್ತು ವ್ಲಾಗು ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ನಿಮ್ಗೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರವೈ 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 ಅರವೈ